ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಇವತ್ತು ಚೌಪಾಯಿಗಳನ್ನು ತಿಳ್ಕೊಳ್ಳೋಣ. ಸುನಹು तात यह अकथ कहानी समुझत बनई न जाई बखानी ईश्वर अंश जीव अविनाशी चेतन अमल सहज सुख राशि सो माया बस भयऊ गोसाई बध्यो कीर मरकट की नाई जड़ चेतन ही ग्रंथि परि गई जदपि मृषा छूटत कठिनई तब ते जीव भयमु संसारी झूठ न ग्रंथि न होई सुखारी श्रुति पुराण बहु कहेवु उपाई छूट न अधिक अधिक अरुझाई जीव हृदय तम मोह विशेषी ग्रंथि छूट किमि परई न देखी अस संजोग ईस जब करई तबहु कदाचित सो निरु अरई सात्विक श्रद्धा धेनु सुहाई जौ हरि कृपा हृदय बस आई जप तप व्रत जम नियम अपारा जे श्रुति कह शुभ धर्म आचारा तेई तृण हरित चरई जब गाई भाव बच्च शिशु पाई पेन्हाई नोई निवृत्ति पात्र विश्वासा निर्मल मन अरीह निज दासा परम धर्ममय पय दुहि भाई अवटई अनल अकाम बनाई तोष मरुत तब झमा जुड़ावई ध्रुति सम जावनु देई जमावई मुदिता मथई बिचारी मथानी दम आधार रजु बत रजु सत्य सुबानी तब मथी काढ़ी लेई नवनीता बिमल बिराग सुभग सुपुनीता. ಇವು ಚೌಪಾಯಿಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಕಾಕಭೂಷುಂಡಿಯವರು ಗರುಡನಿಗೆ ಹೇಳ್ತಾರೆ, ರಾಮ ಭಕ್ತಿಯ ರಹಸ್ಯವನ್ನು ಯಾರು ಬೇಗ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ರಾಮನ ಕೃಪೆಯಿಂದ ಈ ರಹಸ್ಯವನ್ನು ಯಾರು ತಿಳ್ಕೊಳ್ತಾನೋ ಅವನಿಗೆ ಕನಸಲ್ಲೂ ಕೂಡ ಮೋಹ ಅನ್ನೋದು ತಗಲೋದಿಲ್ಲ. ಸೊ ಗರುಡ, ಜ್ಞಾನಕ್ಕೂ ಭಕ್ತಿಗೂ ಇರುವಂಥ ಭೇದವನ್ನು ನೀನು ಈಗ ಕೇಳು. ಅದನ್ನು ಕೇಳೋದ್ರಿಂದ ಶ್ರೀರಾಮನ ಚರಣಗಳಲ್ಲಿ ಸದಾ ಕಾಲ ಅಖಂಡವಾದಂಥ ಪ್ರೀತಿ ಉಂಟಾಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಅಕಥನೀಯ ಕಥೆಯನ್ನು ಹೇಳೋದಕ್ಕಾಗೋದಿಲ್ಲ ಅಂಥ ಕಥೆಯನ್ನು ನೀನು ಕೇಳು. ಇದು ಅನುಭವೈಕ ವೇದ್ಯ, ಅಂದರೆ ಅನುಭವದಿಂದ ಮಾತ್ರ ತಿಳ್ಕೊಳ್ಳೋದಕ್ಕಾಗತ್ತೆ ಹೊರತು ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಏನು ಅಂತಂದರೆ, ಜೀವಿ ಈಶ್ವರನ ಅಂಶನೇ ಆಗಿದ್ದಾನೆ. ಅದಕ್ಕೋಸ್ಕರ ಅವನು ಕೂಡ ಅವಿನಾಶಿ, ಚೇತನನು, ನಿರ್ಮಲನು, ಸ್ವಭಾವತಃ ಸುಖರಾಶಿಯವನು. ಸ್ವಾಮಿ, ಅಂಥ ಜೀವ ಮಾಯೆಗೆ ವಶನಾಗಿ ಗಿಳಿಯ ಹಾಗೆ, ಕೋತಿಯ ಹಾಗೆ ತನ್ನನ್ನು ತಾನೇ ಬಂಧನದಲ್ಲಿ ಸಿಕ್ಕಾಕಿಸ್ಕೊಂಡಿದ್ದಾನೆ. ಈ ರೀತಿ ಜಡಕ್ಕೂ ಚೇತನಕ್ಕೂ ಕೂಡ ಗಂಟು ಬಿತ್ತು. ನೋಡಿ ಇಲ್ಲಿ ಹೇಗೆ ನಾವು ಈ ಮಾಯೆಗೆ ಒಳಗಾಗಿದ್ದೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಬ್ಬ ಜೀವಿ ಈಶ್ವರನ ಅಂಶನೇ, ಅವನು ಕೂಡ ಅವಿನಾಶಿ, ಚೇತನ, ಅವನು ಸುಖದ ರಾಶಿ. ಆದರೆ ಅವನು ಮಾಯೆಗೆ ವಶವಾಗಿರೋದ್ರಿಂದ, ಹೇಗೆ ಗಿಳಿಯನ್ನು ಪಂಜರದಲ್ಲಿ ಕೂಡಿ ಇಡ್ತಾರೆ, ಬಂಧನದಲ್ಲಿ ಇಡ್ತಾರೆ, ಕೋತಿಯನ್ನು ಕಟ್ಟಾಕಿ ಕುಣಿಸ್ತಾರಲ್ವಾ, ಅದೇ ರೀತಿ ಜಡಕ್ಕೂ ಚೇತನಕ್ಕೂ ಇಲ್ಲಿ ಗಂಟು ಬಿದ್ದಿದೆ. ಈ ಗಂಟು ಮಿಥ್ಯೆ ಆಗಿದ್ರೂ ಕೂಡ ಅದರಿಂದ ಹೊರಗಡೆ ಬರೋದು ಅಥವಾ ಬಿಡುಗಡೆಯನ್ನು ಪಡೆಯೋದು ತುಂಬ ಕಷ್ಟ. ಈ ತೊಡಕಿನಿಂದ ಜೀವಿ ಸಂಸಾರಿಯಾಗ್ತಾನೆ, ಜನನ ಮರಣ ಚಕ್ರದಲ್ಲಿ ಬೀಳ್ತಾನೆ. ಆ ಗಂಟು ಬಿಚ್ಚಿ ಹೋಗೋದೇ ಇಲ್ಲ, ಅವನಿಗೆ ಸುಖ ಅನ್ನೋದು ಸಿಗೋದಿಲ್ಲ. ಈ ವಿಷಯದಲ್ಲಿ ವೇದ ಪುರಾಣಗಳು ಬೇಕಾದಷ್ಟು ಉಪಾಯಗಳನ್ನು ಸೂಚಿಸಿದೆ, ಇದರಿಂದ ಹೊರಗಡೆ ಬರೋದು ಹೇಗೆ ಅಂತಂದ್ಬಿಟ್ಟು. ಆದರೆ ಮೊದಲು ನಮ್ಮಲ್ಲಿ ಆಸಕ್ತಿ ಇರಬೇಕಲ್ವ, ಬರಬೇಕು ಅನ್ನೋದು ಬರಬೇಕು ನಮಗೆ. ಇಲ್ಲ ಅಂತಂದರೆ ನಾವು ಇರೋದೇ ಚೆನ್ನಾಗಿದೆಯಪ್ಪ ನನಗೆ ಅಂತ ಅಂದ್ಕೊಳ್ತೀವಿ. ಆದರೆ ವೇದ ಪುರಾಣಗಳಲ್ಲಿ ಇದಕ್ಕೆ ಉಪಾಯಗಳನ್ನು ಕೊಟ್ಟಿದ್ದಾರೆ. ಆದರೆ ಆ ಗಂಟು ಬಿಚ್ಚಿಕೊಳ್ಳೋದಕ್ಕೆ ಆಗೋದಿಲ್ಲ, ಬದಲಾಗಿ ಏನಾಗುತ್ತೆ, ಇನ್ನೂ ಗೋಜಲಾಗ್ತಾ ಹೋಗುತ್ತೆ. ಇದು ನಾವು ಯಾವ ಮಟ್ಟದಲ್ಲಿದ್ದೀವೋ ಆ ರೀತಿ ಅರ್ಥ ಆಗುತ್ತೆ. ಈಗ ನನಗೆ ಇದೆಲ್ಲ ಮಾಯೆ ಅದೆಲ್ಲ ಗೊತ್ತಾಗತ್ತೆ,
ನಾನು ಬಿಡಿಸ್ಕೊಳ್ಳೋದಕ್ಕೆ ಹೋಗ್ತೀನಿ, ಆದರೆ ಇನ್ನೂ ಅದು ಗೋಜಲಾಗ್ಬಿಡುತ್ತೆ. ಜೀವಿಯ ಹೃದಯದಲ್ಲಿ ಅಜ್ಞಾನ ರೂಪಿ ಅಂಧಕಾರ ದಟ್ಟವಾಗಿ ಆವರಿಸ್ಕೊಂಡಿದೆ. ಇದರಿಂದಾಗಿ ಗಂಟು ಕಣ್ಣಿಗೆ ಬೀಳ್ತಾ ಇಲ್ಲ. ನೋಡಿದ್ರ, ಅಜ್ಞಾನ ಅನ್ನೋದಿರೋವರೆಗೂ ನಮಗಿದು ಗಂಟು ಬಿದ್ದಿದೆ ಅನ್ನೋದು ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹೀಗಿರಬೇಕಾದ್ರೆ ಬಿಡುಗಡೆ ಹೇಗೆ ತಾನೇ ಸಾಧ್ಯ ಆಗುತ್ತೆ? ಅಂದರೆ ಮೊದಲು ನನಗೆ ಇಲ್ಲಿ ಗಂಟಿದೆ ಅನ್ನೋದ್ರ ಗೊತ್ತಾದರೆ ಅದನ್ನು ಬಿಡಿಸೋ ಪ್ರಯತ್ನ ಮಾಡ್ತೀವಿ. ಗಂಟಿದೆ ಅಂತಲೇ ಗೊತ್ತಿಲ್ಲ ಅಂತಂದರೆ ಬಿಡುಗಡೆ ಹೇಗೆ ಸಾಧ್ಯ ಆಗುತ್ತೆ? ಮುಂದೆ ಹೇಳಲ್ಪಡುವಂಥ ರೀತಿಯಿಂದ ಈಶ್ವರನ ಅನುಗ್ರಹದಿಂದ ಪರಿಸ್ಥಿತಿ ಅನುಕೂಲವಾದರೆ, ಅಂದರೆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಬಿದ್ದು ಆ ಒಂದು ಪರಿಸ್ಥಿತಿ ನಮ್ಮ ಅನುಕೂಲವಾಗಿದ್ದರೆ ಆ ಗಂಟು ಯಾವತ್ತೋ ಒಂದು ದಿನ ಬಿಚ್ಚಿ ಹೋಗುತ್ತೆ. ಅಲ್ಲಿವರೆಗೂ, ಅಂದರೆ ಭಗವಂತನ ಕೃಪೆ ಆಗೋವರೆಗೂ ಅದು ಬಿಚ್ಕೊಳ್ಳೋದಿಲ್ಲ ಅಂತ ಅರ್ಥ. ಶ್ರೀಹರಿಯ ಕೃಪೆಯಿಂದ ಸಾತ್ವಿಕ ಶ್ರದ್ಧೆ ಅನ್ನುವಂತಹ ಸುಂದರ ಗೋವು ಹೃದಯ ಅನ್ನುವಂಥ ಮನೆಯಲ್ಲಿ ಬಂದು ನೆಲೆ ನಿಂತರೆ, ಅಂದರೆ ನೋಡಿ, ಇಲ್ಲಿ ಶ್ರೀಹರಿಯ ಕೃಪೆ ಆದಾಗ ನಮ್ಮಲ್ಲಿ ಸಾತ್ವಿಕ ಶ್ರದ್ಧೆ ಅನ್ನೋದು ಬರುತ್ತೆ. ಅದನ್ನು ಗೋವಿಗೆ ಹೋಲಿಸಿದರೆ ಅದು ಹೃದಯ ಅನ್ನುವಂಥ ಮನೆಯಲ್ಲಿ ಬಂದು ನಿಂತರೆ ಶ್ರುತಿಗಳಲ್ಲಿ ಹೇಳಿರುವಂತಹ ಬೇಕಾದಷ್ಟು ಜಪ, ತಪ, ವ್ರತ, ಯಮ, ನಿಯಮ, ಇದೆಲ್ಲ ಶುಭ ಧರ್ಮಗಳು ಮತ್ತು ಧರ್ಮಾಚರಣೆ ಅನ್ನುವಂತಹ ಹರಿತ ತೃಣಗಳು, ಅಂದರೆ ಈಗ ಆ ಶ್ರದ್ಧೆ ಅನ್ನೋದು ನಮ್ಮ ಹೃದಯದಲ್ಲಿ ಬಂದಾಗ ನಾವೇನು ಮಾಡ್ತೀವಿ? ಜಪ, ತಪ, ವ್ರತ, ನಿಯಮ ಇದನ್ನೆಲ್ಲ ನಾವು ಆಚರಣೆ ಮಾಡ್ತೀವಿ. ಧರ್ಮಗ್ರಂಥಗಳಲ್ಲಿ ಏನೇನು ಹೇಳಿದಾರೋ ಅದೆಲ್ಲವನ್ನ ಆಚರಣೆ ಮಾಡ್ತೀವಲ್ವ, ಅದನ್ನು ಹುಲ್ಲಿಗೆ ಹೋಲಿಸಿದ್ದಾರೆ. ಅದನ್ನು ಆ ಗೋವು ಮೇಯ್ದ್ರೆ, ಅಂದರೆ ಏನು? ಅದನ್ನು ನಾವು ಫಾಲೋ ಮಾಡಿದ್ರೆ ಆಸ್ತಿಕ ಭಾವರೂಪಿ ಸಣ್ಣ ಕರುವನ್ನು ಪಡೆದು, ಆಸ್ತಿಕತೆ ಅಂದರೆ ಭಗವಂತನನ್ನು ನಂಬುವಂಥದ್ದು, ಆ ಭಾವನೆ ನಮ್ಮಲ್ಲಿ ಬಂತು ಅಂದರೆ ಸಣ್ಣ ಕರುವನ್ನು ಪಡೆದು ಅದು ಬಿಟ್ಟು ಬಿಡುತ್ತೆ. ಅಂದರೆ ಆ ಒಂದು ಕರುವನ್ನು ಪಡೆದ ಮೇಲೆ ಅದು ಬಿಡುತ್ತೆ. ನಿವೃತ್ತಿ ಮಾರ್ಗ ಅಂದರೆ ಏನು? ಸಾಂಸಾರಿಕ ವಿಷಯಗಳು ಅಥವಾ ಈ ಪ್ರಪಂಚದಿಂದ ದೂರ ಆಗೋದು ಅನ್ನುವಂತಹ ಹಾಲು ಕರಿಬೇಕಾದ್ರೆ ಹಿಂದಿನ ಕಾಲು ಕಟ್ಟುವಂತಹ ಹಗ್ಗ ವಿಶ್ವಾಸ ಅನ್ನುವಂತಹ ಹಾಲು ಕರೆಯುವ ಪಾತ್ರೆ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಮೊದಲು ಧರ್ಮಾಚರಣೆಗಳು ಅನ್ನುವಂತಹ ಆ ಹುಲ್ಲನ್ನು ಆ ಗೋವು ಮೇಯ್ದಾಗ ಆಸ್ತಿಕ ಅನ್ನುವಂತಹ ಒಂದು ಸಣ್ಣ ಕರುವನ್ನು ಪಡೆದು ಆಮೇಲೆ ನಿವೃತ್ತಿ ಮಾರ್ಗ ಅನ್ನುವಂಥ ಹಾಲನ್ನು ಕರಿಬೇಕಾದ್ರೆ ಹಿಂದಿನ ಕಾಲು ಕಟ್ಟುವಂಥ ಹಗ್ಗ ವಿಶ್ವಾಸ ಅನ್ನೋದು ಹಾಲು ಕರೆಯುವಂಥ ಒಂದು ಪಾತ್ರೆ. ತನ್ನ ವಶದಲ್ಲಿರುವಂಥ ನಿರ್ಮಲವಾಗಿರುವಂಥ ಮನಸ್ಸಿದೆಯಲ್ಲ, ಅದು ಹಾಲು ಕರೆಯುವಂತಹ ಗೊಲ್ಲ ಇರ್ತಾನಲ್ಲ ಅವನು. ಸೋದರ, ಈ ರೀತಿ ಪರಮಧರ್ಮಮಯವಾದ ಹಾಲನ್ನು ಕರೆದು ಅದನ್ನು ನಿಷ್ಕಾಮ ಭಾವ ಅನ್ನುವಂತಹ ಅಗ್ನಿಯ ಮೇಲೆ ಚೆನ್ನಾಗಿ ಕುದಿಸ್ಬೇಕು. ಮತ್ತು ಕ್ಷಮೆ, ಸಂತೋಷ ಅನ್ನುವಂತಹ ಗಾಳಿಯಿಂದ ಅದನ್ನು ತಣ್ಣಗೆ ಮಾಡಿ ಧೈರ್ಯ, ಶಮ ಅನ್ನುವಂಥ ಹೆಪ್ಪಾಕಿ ಮೊಸರನ್ನು ಮಾಡಬೇಕು. ಆಮೇಲೆ ಸಂತೋಷ ಅನ್ನುವಂತಹ ಗಡಿಗೆಯಲ್ಲಿ ತತ್ವ ವಿಚಾರಗಳು ಅನ್ನುವಂತಹ ಕಡಗೋಲಿನಿಂದ ಧಮೆಯನ್ನು ಆಧಾರ ಸ್ತಂಭವಾಗಿ ಇರಿಸಿ ಸತ್ಯ ಮತ್ತು ಸುಂದರ ವಾಣಿ ಅನ್ನುವಂತಹ ಹಗ್ಗದಿಂದ ಅದನ್ನು ಕಡಿಬೇಕು. ಆಗ ಅದರಿಂದ ವೈರಾಗ್ಯ ಅನ್ನುವಂತಹ ಶುದ್ಧ ಮನೋಹರವಾದಂತಹ ಪವಿತ್ರವಾದಂತಹ ಬೆಣ್ಣೆಯನ್ನು ನಾವು ತೆಗಿಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಹಸುವಿನಿಂದ ಅದಕ್ಕೆ ಏನೇನೆಲ್ಲ ಹಾಕಿದ್ದಾಗ ಅದು ಏನಾಗುತ್ತೆ, ಆಮೇಲೆ ಅದರಿಂದ ನಮಗೇನು ಸಿಗುತ್ತೆ, ಅದನ್ನು ನಾವು ತುಪ್ಪವಾಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಏನೆಲ್ಲ ಪ್ರೊಸೀಜರ್ ಇದೆ ಅನ್ನೋದನ್ನ ಇಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಗೋವಿಗೆ ನಾವು ಮೇವು ಹಾಕಬೇಕು, ಅದೇ ಜಪತಪಗಳು. ಆಮೇಲೆ ಅದು ಸಣ್ಣ ಕರುವನ್ನು ಪಡೆದು ಅದನ್ನು ಬಿಟ್ಟುಬಿಡುತ್ತೆ. ಆಮೇಲೆ ನಿವೃತ್ತಿ ಅನ್ನೋದಿದೆಯಲ್ಲ, ಅದು ಹಾಲು ಅಂತ ಹೇಳಿದ್ದಾರೆ. ಆ ಹಾಲನ್ನು ಕರೆಯುವಂಥ ಪಾತ್ರೆ ಇದೆಯಲ್ಲ, ಅದು ವಿಶ್ವಾಸ. ಆಮೇಲೆ ನಿರ್ಮಲವಾಗಿರುವಂಥ ಮನಸ್ಸಿದೆಯಲ್ಲ, ಅದು ಗೊಲ್ಲನಿಗೆ ಹೋಲಿಸಿದ್ದಾರೆ. ಆಮೇಲೆ ಧರ್ಮಮಯವಾದ ಹಾಲನ್ನು ಕರೆದು ಅದನ್ನು ನಿಷ್ಕಾಮ ಭಾವ ಅನ್ನುವಂಥ ಅಗ್ನಿ, ಅಂದರೆ ಬೆಂಕಿಯನ್ನು ನಿಷ್ಕಾಮ ಭಾವ ಅಂತ ಹೇಳಿದ್ದಾರೆ, ಅದರಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ನಮ್ಮಲ್ಲಿ ಕ್ಷಮೆ, ಸಂತೋಷ ಈ ರೀತಿ ಎಲ್ಲ ಬಂದಾಗ ಅದನ್ನು ಗಾಳಿಗೆ ಹೋಲಿಸಿದ್ದಾರೆ. ಅದು ಗಾಳಿ ಬಂದಾಗ ಅದು ತಣ್ಣಗಾಗುತ್ತೆ. ಆಮೇಲೆ ಧೈರ್ಯ, ಶಮ ಅನ್ನುವಂಥ ಹೆಪ್ಪನ್ನು ಹಾಕಿ ಮೊಸರು ಮಾಡಬೇಕು. ಆಮೇಲೆ ಸಂತೋಷ ಅನ್ನುವಂಥ ಗಡಿಗೆಯಲ್ಲಿ
ತತ್ವ ವಿಚಾರ ಅನ್ನುವಂತಹ ಕಡಗೋಲಿನಿಂದ, ಯಾಕಂದರೆ ಕಡಗೋಲು ಮತಿಸುವಂಥ ಕೆಲಸ ಮಾಡುತ್ತೆ. ನಾವು ವಿಚಾರಗಳನ್ನು, ತತ್ವ ವಿಚಾರಗಳನ್ನು ಒಳಗಡೆ ಹಾಕ್ಕೊಂಡು ಮತಿಸುವಂಥ ಕೆಲಸ ಮಾಡಬೇಕು. ಆಮೇಲೆ ಅದಕ್ಕೊಂದು ಆಧಾರ ಸ್ತಂಭ ಬೇಕಲ್ಲ ಮತಿಸೋದಕ್ಕೆ, ಆ ಆಧಾರ ಸ್ತಂಭನೇ ದಮೆ ಅನ್ನೋದು. ಆಮೇಲೆ ಸತ್ಯ ಮತ್ತು ಒಳ್ಳೆ ಮಾತುಗಳು ಅನ್ನುವಂಥ ಹಗ್ಗದಿಂದ ಅದನ್ನು ಕಡಿಬೇಕು. ಆಗೇನಾಗುತ್ತೆ, ವೈರಾಗ್ಯ ಅನ್ನುವಂತಹ ಬೆಣ್ಣೆ, ಪವಿತ್ರವಾದಂತಹ ಬೆಣ್ಣೆಯನ್ನು ನಾವು ತೆಗಿಬೋದು ಅಂತ ಹೇಳಿದ್ದಾರೆ. ಆ ಬೆಣ್ಣೆಯನ್ನು ತುಪ್ಪ ಹೇಗೆ ಮಾಡೋದು ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.